ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ ಒಟ್ಟು 17 ಜನರಲ್ಲಿ 7 ಜನರ ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಬೆಂಗಳೂರು ಪೊಲೀಸರು ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ಅಂತಿಮ ಆದೇಶ ಬಂದಿದೆ. ನಮ್ ಜೊತೆ ಮಾತನಾಡೋದಕ್ಕೆ ಬೆಂಗಳೂರು ಪೊಲೀಸರ ಪರ ವಾದವನ್ನು ಮಂಡಿಸಿದಂತಹ ಚಿದಾನಂದ್ ಅವರಿದ್ದಾರೆ, ಸರ್ಕಾರ ಪರ ವಕೀಲರು. ಸರ್, ಇವತ್ತಿನ ಒಂದು ಆದೇಶದ ಬಗ್ಗೆ ಮಾತನಾಡೋದಾದ್ರೆ ಸಂಕ್ಷಿಪ್ತವಾಗಿ ಕೋರ್ಟ್ ಏನೇನೆಲ್ಲ ಅಂಶಗಳನ್ನ ಇವತ್ತು ಪರಿಗಣನೆಗೆ ತೆಗೆದುಕೊಳ್ತು ಅಂತ. ಒಂದು, ಈ ಕೊಲೆ ಅಂತ ಹೀನ ಕೃತ್ಯ ನಡೆಸಿದಂತ ಅಪರಾಧಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಸಿದಾಗ ಅದನ್ನ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅನ್ನೋ ನಿಯಮಗಳನ್ನ ಸುಪ್ರೀಂ ಕೋರ್ಟ್ ಪುನರುಚ್ಚಾರ ಮಾಡಿದೆ. ಹಾಗೂ ಹೈಕೋರ್ಟ್ ತನ್ನ ವಿವೇಚನಾ ಅಧಿಕಾರವನ್ನ ಕಾನೂನಿನ ಪ್ರಕಾರ ಉಪಯೋಗಿಸಿಲ್ಲ ಅಂತ ವ್ಯಾಖ್ಯಾನ ಮಾಡಿದೆ. ಎರಡನೇದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರು ಪ್ರಭಾವಿ ವ್ಯಕ್ತಿಗಳಿಗೆ ಬೇರೆ ತರ ಅಲ್ಲ, ಬಡವರಿಗೆ ಬೇರೆ ತರ ಅಲ್ಲ ಅನ್ನೋ ಒಂದು ವಿಚಾರವನ್ನ ಪುನರುಚ್ಚಾರ ಮಾಡಿದ್ದಾರೆ. ಮೂರನೇದು, ಈ ಅಪರಾಧಿಗಳ ಜಾಮೀನನ್ನು ರದ್ದು ಮಾಡಿಸಿ ತತ್ಕ್ಷಣದಿಂದ ಇವರನ್ನ ಬಂಧನಕ್ಕೆ ಕಸ್ಟಡಿಗೆ ತಗೋಬೇಕು ಅಂತ ಆದೇಶ ಆಗಿದೆ. ನಾಲ್ಕನೇದು, ಜೈಲಿನೊಳಗೆ ಇವರಿಗೇನಾದ್ರೂ ಮತ್ತೆ ಏನಾದ್ರು ಐಷಾರಾಮಿ ವ್ಯವಸ್ಥೆ ಆಯಿತು ಅಂತ ತಿಳಿದು ಬಂದ್ರೆ ಬಹಳ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತಿನ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ, ಮುಖ್ಯವಾಗಿ ಮಹದೇವನವರು ಪರಿಗಣಿಸಿರುವಂತಹ ಅಂಶಗಳನ್ನ ನೋಡೋದಾದ್ರೆ, ಈ ಹಿಂದೆ ಜೈಲಿನಲ್ಲಿ ಇದ್ದಾಗ ಹೈಕೋರ್ಟ್ನಲ್ಲಿ ಅವರಿಗೆ ಜೈಲಾದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅವರಿಗೆ ಬೆಂಬಲವನ್ನು ಕೊಟ್ಟಂತ ರೀತಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹೌದು, ಕೆಲವು ಅಧಿಕಾರಿಗಳು ಇದರಲ್ಲಿ ಯಾರು ಭಾಗಿಯಾಗಿದ್ರು ಅವರ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ಆ ವಿಚಾರದಲ್ಲಿ ನಮಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ. ಮುಂದೆ ಈ ರೀತಿ ಪುನರುಚ್ಚಾರ ಆಗಬಾರದು ಅಂತ ಹೇಳಿ ತಮ್ಮ ಹಿರಿಯ ಮೇಲಧಿಕಾರಿಗಳಿಗೆ ಜೊತೆಗೆ ವಕೀಲರುಗಳಿಗೂ ಕೂಡ ಈ ಒಂದು ಮಾಹಿತಿಯನ್ನ ರವಾನೆ ಮಾಡಬೇಕು ಅನ್ನೋಂಥದ್ದೊಂದು. ಹೌದು, ಈ ನಮ್ಮ ವಕೀಲರ ತಂಡದ ನೇತೃತ್ವ ವಹಿಸಿದಂತ ಸಿದ್ಧಾರ್ಥ್ ಲೂತ್ರಾ ಅವರಿಗೆ ನ್ಯಾಯಾಲಯ ಒಂದು ಸೂಚನೆಯನ್ನ ಕೊಟ್ಟಿದೆ. ಈ ವಿಚಾರವನ್ನ ತಾವು ತಮ್ಮ ಸರ್ಕಾರಕ್ಕೆ ತಿಳಿಸಿ ಅಂತ. ಅದೇ ರೀತಿಯಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ ಆದಂತಹ ಶಶಿಕಿರಣ್ ಶೆಟ್ಟಿ ಅವರಿಗೂ ಸಹ ನಾವು ತಿಳಿಸಿದ್ವಿ. ಅವರು ಮುಂದೆ ಅದನ್ನ ಮೇಲಧಿಕಾರಿಗಳೇ ಅವ್ರಿಗೆ ಆ ವಿಚಾರವನ್ನು ತಿಳಿಸಿಕೊಡ್ತಾರೆ. ಮುಖ್ಯವಾಗಿ ಈ ಹಿಂದೆ ವಾದ ಮಂಡಿಸುವಂತಹ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಆದ್ರೆ ಇವತ್ತಿನ ಒಂದು ಬಳಸಿರುವಂತಹ ಪದ ಒಂದು ರೀತಿ ಕಠೋರ ಶಬ್ದವನ್ನು, ವಿಕೃತ ಅನ್ನುವಂತಹ ಪದವನ್ನು ಬಳಸಿದೆ. ಅಂದ್ರೆ ತನ್ನದೇ ಆದಂತಹ ಒಂದು ಅಂಗಸಂಸ್ಥೆಯ ಬಗ್ಗೆ ಇಷ್ಟರ ಮಟ್ಟಿಗೆ ನೇರವಾದಂತಹ ಒಂದು ಉಚ್ಚಾರಣೆ ಮಾಡಿದೆ ಸುಪ್ರೀಂ ಕೋರ್ಟ್. ಎಷ್ಟರ ಮಟ್ಟಿಗೆ ಅಸಮಾಧಾನವಾಗಿದೆ ಅನ್ನೋದರ ಬಗ್ಗೆ ಇದು ಯಾವುದೇ ಒಂದು ವೈಯಕ್ತಿಕವಾಗಿ ಮಾಡಿರುವಂತಹ ಟಿಪ್ಪಣಿ ಅಲ್ಲ. ಇದು ಹೈಕೋರ್ಟ್ ಈ ಪ್ರಕರಣ ಪರಿಶೀಲಿಸಿ ತೀರ್ಪನ್ನು ನೀಡುವ ಸಮಯದಲ್ಲಿ ಏನು ಇಂದಿನ ತೀರ್ಪುಗಳಲ್ಲಿ ಏನೇನು ಕಾನೂನಿನ ನಿಯಮಗಳನ್ನ ವ್ಯಾಖ್ಯಾನಿಸಿದ್ದಾರೆ ಸುಪ್ರೀಂ ಕೋರ್ಟ್, ಅದರ ಪ್ರಕಾರ ನೀವು ತಮ್ಮ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಿಲ್ಲ ಅಂತ ಒಂದು ಟಿಪ್ಪಣಿ ಮಾಡಿದ್ದಾರೆ. ಅಂದ್ರೆ ಕಾನೂನುಗಳಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲಂಘಿಸಿದೆ ಅನ್ನುವಂಥದ್ದನ್ನು ಸುಪ್ರೀಂ. ಹೌದು. ಈಗ ತಮಗೆ ಗೊತ್ತಿರುವ ಹಾಗೆ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವುದೇ ನ್ಯಾಯಾಲಯ ಸಾಕ್ಷಿಗಳ ಬಗ್ಗೆ, ಸಾಕ್ಷ್ಯಾಧಾರಗಳ ಬಗ್ಗೆ, ಸತ್ಯ ಅಸತ್ಯತೆ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಇಡೀ ಪ್ರಕರಣವನ್ನೇ ಒಂದು ಕ್ಷುಲ್ಲಕ ಪ್ರಕರಣ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ ಅನ್ನೋದು ಬಹಳ ಸುಪ್ರೀಂ ಕೋರ್ಟ್ಗೆ ಸ್ವಲ್ಪ ಅಸಮಾಧಾನ ಆಗಿದೆ. ಮುಖ್ಯವಾಗಿ ಇದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಸುಪ್ರೀಂ ಕೋರ್ಟ್ ತುಂಬಾ ವಿಷಯಗಳನ್ನ ಅಬ್ಸರ್ವ್ಮೆಂಟ್ ಮಾಡಿದೆ. ಯಾಕೆಂತಂದ್ರೆ ಪ್ರಕರಣಗಳನ್ನ ಅಷ್ಟು ಸುಲಭವಾಗಿ ತಕ್ಷಣವೇ ಆದೇಶ ಕೊಡಬೇಕಾದ್ರೆ 2 ಲೈನ್ಸ್ ಆರ್ಡರ್ ಗಳನ್ನ ಹೇಳುತ್ತೆ. ಆದ್ರೆ ಇವತ್ತಿನ ಈ ಒಂದು ಪ್ರಕರಣದಲ್ಲಿ ಹಿಂದಿನಿಂದಲೂ ಕೂಡ ಏನೇನಾಯ್ತು, ತಾವು ಕೊಟ್ಟಿರುವಂತಹ ಎವಿಡೆನ್ಸ್ ಗಳನ್ನ ಗಂಭೀರವಾಗಿ ಪರಿಗಣಿಸಿ. ನಾವು ಈಗ ಆಗಸ್ಟ್ ನಲ್ಲಿದ್ದೀವಿ. ಈ ಕೇಸು ಸುಪ್ರೀಂ ಕೋರ್ಟ್ ನಲ್ಲಿ ಜನವರಿಯಿಂದ ಶುರುವಾಯಿತು. ನಮ್ಮ ಆರ್ಗ್ಯುಮೆಂಟ್ಗಳು, ನಮ್ಮ ವಾದಗಳು, ಸರ್ಕಾರದ ಪರವಾಗಿ ವಾದನ ಏಪ್ರಿಲ್ ತಿಂಗಳಲ್ಲಿ ಆಯಿತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಮಧ್ಯದಲ್ಲಿ ಬ್ರೇಕ್ ಬಂತು. ಅದಾದ್ಮೇಲೆ ಕೈಗೊಂಡ್ರು. 2 ದಿನ, ಒಂದು 8-9 ಹಿಯರಿಂಗ್ ಅಲ್ಲಿ 2 ಹಿಯರಿಂಗ್ ಬಹಳ ಸೂಕ್ಷ್ಮವಾಗಿತ್ತು. ನಾವು ನಮ್ಮ ವಾದವನ್ನು ಮಂಡಿಸುವ ಸಮಯದಲ್ಲಿಂದಲೇ ಸಹ ಹೈಕೋರ್ಟ್ನ ತೀರ್ಪನ್ನ ಓದಿದ ಮೇಲೆ ನ್ಯಾಯಾಧೀಶರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ರೀತಿ ಇಂಥ ಘೋರವಾದ ಕೃತ್ಯದಲ್ಲಿ ನೀವು ಈ ಬಹಳ ಕ್ಷುಲ್ಲಕ ರೀತಿಯಲ್ಲಿ ನೀವು ಇದನ್ನ ಪರಿಗಣಿಸಿದ್ದೀರಿ ಅಂತ ಮೊದಲಿನಿಂದನೂ ಸಹ ಅಭಿಪ್ರಾಯ ಪಟ್ಟಿದ್ರು. ಹಾಗೂ ಈ ವಾದ ವಿವಾದಗಳನ್ನ ಪರಿಗಣಿಸಿ ತೀರ್ಪನ್ನ ಕಾಯ್ದಿರಿಸುವ ಸಮಯದಲ್ಲೂ ಸಹ ಹೈಕೋರ್ಟ್ ಮಾಡಿದಂತ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಒಂದು ವ್ಯಾಖ್ಯಾನ ಮಾಡಿದ್ರು. ಈಗ ತೀರ್ಪಿನ ಪ್ರತಿ ಬಂದ ಮೇಲೆ ಯಾವ್ಯಾವ ರೀತಿಯಲ್ಲಿ ಟಿಪ್ಪಣಿ ಮಾಡಿದ್ದಾರೆ ಅನ್ನೋದನ್ನ ಅಧ್ಯಯನ ಮಾಡಿ ತಮ್ಮ ಹತ್ರ ವಿಚಾರ ಮಾಡ್ತೀವಿ. ಮಹದೇವನವರು ತೀರ್ಪನ್ನ ಓದ್ತಾ ಇದ್ರು. ಅದಕ್ಕೆ ಬೆಂಬಲವಾಗಿ ಅವರ ಸಹ ನ್ಯಾಯಮೂರ್ತಿಯಾಗಿದ್ದಂತಹ ಪರ್ದಿವಾಲ್ ಅವರು ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಆದ್ರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ರಾಜ್ಯಕ್ಕೆ, ಇಡೀ ದೇಶಕ್ಕೆ ಇದು ಮಾದರಿಯಾಗಬೇಕು ಅನ್ನೋದು. ತಮಗೆ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ನ ಯಾವುದೇ ತೀರ್ಪಾಗ್ಲಿ ಇಡೀ ದೇಶಕ್ಕೆ ಕಾನೂನು. ಹಾಗೂ ಈ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳು ಎಷ್ಟು ಸುಲಭವಾಗಿ ಜಾಮೀನು ಪಡೆದರು ಅನ್ನೋ ಒಂದು ಅಂಶ
ಸುಪ್ರೀಂ ಕೋರ್ಟ್ಗೆ ಬಹಳ ಚಿಂತನೆ ಮಾಡಲಿಕ್ಕೆ ಇದು ಆಸ್ಪದ ಮಾಡಿಕೊಡ್ತು. ಆ ರೀತಿ ತಾವು ಹೇಳ್ದಾಗೆ ಜಸ್ಟಿಸ್ ನ್ಯಾಯಮೂರ್ತಿ ಮಹದೇವನ್ ಅವರ ತೀರ್ಪು ಪ್ರಕಟಣೆ ಮಾಡಿದ ಮೇಲೆ ನ್ಯಾಯಮೂರ್ತಿ ಪರ್ಡಿವಾಲಾ ಅವರು ಸಹ ಒಂದು ಆರ್ಡರ್ನ ಡಿಕ್ಟೇಟ್ ಮಾಡಿದ್ರು. ಅದರಲ್ಲಿ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆ ವಿಚಾರವನ್ನ ನಮ್ಮ ಈ ತೀರ್ಪು ಪುನರುಚ್ಚಾರ ಮಾಡಿದೆ, ಅವ್ರು ಎತ್ತಿ ಹಿಡಿದಿದೆ ಅಂತ ಒಂದು ವಿಚಾರ ಹೇಳಿದ್ರು. ಎರಡನೇದು, ಜೈಲಿನಲ್ಲಿ ಇವರುಗಳ ನಡವಳಿಕೆಗಳ ಬಗ್ಗೆ ನಾವು ಗಮನ ಇಡ್ತಿದೀವಿ, ಮುಂದೆ ಏನಾರು ಆತರ ಹಿಂದೆ ಆಗಿದಂತ ಘಟನೆಗಳು ಆಗಬಾರದು ಅಂತ ಒಂದು ಎಚ್ಚರಿಕೆ ಕೊಟ್ಟರು. ನೀವು ಹೇಳಿದಾಗೆ ಜಸ್ಟಿಸ್ ನ್ಯಾಯಮೂರ್ತಿ ಮಹದೇವನ್ ಅವರು ಪ್ರಕಟಿಸಿದಂತಹ ತೀರ್ಪು ಬಹಳ ರಿಮಾರ್ಕೆಬಲ್ ತೀರ್ಪು, ಬಹಳ ಮಹತ್ವದ ತೀರ್ಪು ಅಂತ ಸಹ ಹೇಳಿದರು. ಇಡೀ ದೇಶದ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಜೊತೆಗೆ ಜೈಲುಗಳಿಗೂ ಕೂಡ ಈ ಒಂದು ಪ್ರತಿಯನ್ನ ಕಳಿಸಿಕೊಡ್ಬೇಕು ಅನ್ನೋದು. ಯಾಕೆಂತ ಹೇಳಿದ್ರೆ ಇದು ಕರ್ನಾಟಕದ ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಸರ್ಕಾರದ ಕಾರ್ಯದರ್ಶಿಗಳಿರ್ಬೋದು, ಜೊತೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಚ್ಚರಿಕೆ ಕರೆಗಂಟೆ. ಯಾವುದೇ ಒಬ್ಬ ಆರೋಪಿಗೆ ಅಥವಾ ಅಪರಾಧಿಗೆ ವಿಶೇಷ ಸವಲತ್ತುಗಳನ್ನ ಕೊಟ್ಟಿದ್ದೆ ಆದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇದರ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನೋದು. ಹೌದು, ತಾವು ಹೇಳೋದು ಕರೆಕ್ಟ್, ಸರಿಯಾಗಿ ಹೇಳ್ತಿದ್ರಿ. ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಪ್ರಕರಣ ಬಂದ ಮೇಲೆ ಅದ್ರ ಏನ್ ತೀರ್ಪು ಬರ್ತದೆ ಇಡೀ ದೇಶಕ್ಕೆ ಕಾನೂನು. ಸೊ ಆ ವಿಚಾರದಲ್ಲೇ ಈಗ ಈ ಪ್ರಭಾವಿ ವ್ಯಕ್ತಿಗಳು ಜೈಲಿನಲ್ಲಿ ಅವರಿಗೆ ಬೇರೆ ರೀತಿಯಲ್ಲಿ ತಾವು ಪಂಚತಾರ ವ್ಯವಸ್ಥೆ ಮಾಡಬಾರದು ಅನ್ನೋ ಒಂದು ತಾಕೀತ್ನ ಇಡೀ ದೇಶಕ್ಕೆ ಒಂದು ಇದು ಸಂದೇಶ. ತಾವು ಸಲ್ಲಿಸಿರುವಂತಹ ಡಿಜಿಟಲ್ ಎವಿಡೆನ್ಸ್ಗಳು ಪ್ರಮುಖ ಆಯ್ತಾ ಇವತ್ತು, ಅಥವಾ ಹಿಂದೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪೇನಿತ್ತು ಅದನ್ನ ಗಂಭೀರವಾಗಿ ಪರಿಗಣಿಸಿತು? ಜೈಲಿನಲ್ಲಿ ಆದಂತಹ ಬೆಳವಣಿಗೆಗಳು, ಅವರಿಗೆ ಹೈ ಪ್ರೊಫೈಲ್ ಬೆಂಬಲವನ್ನು ಸವಲತ್ತುಗಳನ್ನು ಕೊಡಲಾಯಿತು, ಇದೆಲ್ಲವನ್ನು ಕೂಡ ಪರಿಗಣಿಸ್ತಾ ಸುಪ್ರೀಂ ತಾವು ಹೇಳಿದ ಎಲ್ಲಾ ವಿಚಾರಗಳನ್ನು ಸಹ ಸುಪ್ರೀಂ ಕೋರ್ಟ್ ಪರಿಗಣಿಸಿತು. ನಾವು ತನಿಖೆ ಸಮಯದಲ್ಲಿ ಏನು ಸಾಕ್ಷ್ಯಾಧಾರಗಳಿದ್ದು ಅದನ್ನೆಲ್ಲ ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ನ ಮುಂದೆ ನಾವು ಮಂಡಿಸಿದ್ವಿ. ಅದನ್ನ ಬಹಳ ಸಂಪೂರ್ಣವಾಗಿ ನಾವು ಏನು ಸಲ್ಲಿಸಿದ್ವಿ ಅದನ್ನೆಲ್ಲ ಅಧ್ಯಯನ ಮಾಡಿ ಈ ತೀರ್ಪನ್ನ ಕೊಟ್ಟಿದ್ದಾರೆ. ಮುಂದೆ ಇರುವಂತಹ ಆಪ್ಷನ್ಸ್ ಏನು ಅಂತ ಈ 7 ಜನ ಆರೋಪಿಗಳಿಗೆ ನನಗೆ ಗೊತ್ತಿಲ್ಲ ಸರ್. ಏನಾದ್ರೂ ಬೇರೆ ಅವಕಾಶಗಳಿದೆಯಾ ಏನು ಅಂತ ನನಗೆ ಗೊತ್ತಿಲ್ಲ. ವಿಶೇಷವಾಗಿ ತಮ್ಮ ತಂಡ ಈ ಹಿಂದೆಯಿಂದಲೂ ಕೂಡ ತೆಗೆದುಕೊಂಡಂತಹ ಒಂದು ಕಸರತ್ತುಗಳೇನಿತ್ತು? ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೈ ಪ್ರೊಫೈಲ್ ಕೇಸ್ಗಳನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಸರ್ಕಾರದ ಒಂದು ಪರವಾಗಿ ತಮ್ಮ ವಾದಗಳನ್ನ ಎವಿಡೆನ್ಸ್ ಗಳನ್ನ ಕೊಡಬೇಕು ಅಂದ್ರೆ ಇದು ನಡೆದಂತಹ ಈ ಒಂದು ಫುಲ್ ಒಂದು ಚಟುವಟಿಕೆಗಳ ಬಗ್ಗೆ ಇದು ಬಹಳ ಮಹತ್ವದ ಪ್ರಕರಣ. ನಮ್ಮ ಚಾರ್ಜ್ ಶೀಟೇನೆ ಸಹ ಒಂದು 4,000 to 5,000 ಪುಟಗಳ ಚಾರ್ಜ್ ಶೀಟ್ ಇದೆ. ಇದಕ್ಕೆ ನಮ್ಮ ತಯಾರಿ ಹೆಂಗಿತ್ತಂದ್ರೆ ನಮ್ಮ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಮ ಒಂದು ಕಾನೂನು ವಕೀಲರ ಒಂದು ತಂಡವನ್ನು ಮಾಡಿದ್ರು. ಆ ತಂಡಕ್ಕೆ ಸಿದ್ಧಾರ್ಥ್ ಲೂಥ್ರಾ ಅವರ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂಥ್ರಾ ಅವ್ರನ್ನ ನಾಯಕತ್ವ ಕೊಟ್ಟಿದ್ರು. ಹಾಗೂ ಈ ಪ್ರಕರಣದಲ್ಲಿ ತನಿಖೆ ಮಾಡಿದಂತ ಎಸಿಪಿ ಆದಂತಹ ಮಿಸ್ಟರ್ ಚಂದನ್ ಕುಮಾರ್ ಅವರು, ಅವರ ಸಹೋದ್ಯೋಗಿ ಆದಂತ ನಟೇಶ್ ಅವರು ನಮ್ಮ ಈ ಪ್ರಕರಣದ ತಯಾರಿ ಮಾಡಲಿಕ್ಕೆ ಅವರು ಬಹಳ ಇದರಲ್ಲಿ ಸಹಾಯ ಆಯಿತು. ಹಾಗೂ ಈ ಪ್ರಕರಣಕ್ಕೆ ನಾವು ಸಿದ್ಧಾರ್ಥ್ ಲೂಥ್ರಾ ಅವರು ಸಹ ಬಹಳ ಸಮಯವನ್ನ ವ್ಯಕ್ತ ಮಾಡಿದ್ರು. ಸಮಯವನ್ನ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು. ಹಾಗೂ ಇದೊಂದು ಟೀಮ್ ವರ್ಕ್ ಇದು. ಈಗ ಆರೋಪಿಗಳು ತಕ್ಷಣವೇ ಈಗ ವಾಪಸ್ ಬರಬೇಕು ಅಥವಾ ಇಂತಿಷ್ಟು ಕಾಲಾವಕಾಶ ಏನಾದ್ರೂ ಅವರಿಗೆ ಕೊಡಲಾಗಿದೆಯಾ ಏನು ಅನ್ನೋದ್ರ ಬಗ್ಗೆ? ಕಾಲಾವಕಾಶ ಏನು ತೀರ್ಪಿನಲ್ಲಿ ಇಲ್ಲ, ತತ್ಕ್ಷಣದಿಂದ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಸರ್ಕಾರದ ಪರ ವಕೀಲರಾಗಿರುವಂತಹ ಚಿದಾನಂದ್ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.